ಹಾಗಾದ್ರೆ ಕಾಫಿ ಇತಿಹಾಸ ಗೊತ್ತಾ? ಚಿಕ್ಕಮಗಳೂರಿನ ಕಾಫಿಗೆ ಯಾಕೆ ಡಿಮ್ಯಾಂಡ್? ಕಾಫಿ ಕಣಿವೆಯ ಸ್ಟೋರಿ ಇದುವೇ ಈ ಹೊತ್ತಿನ ವಿಶೇಷ ಕಪ್ ಆಫ್ ಕಾಫಿ. ಚಿಕ್ಕಮಗಳೂರನ್ನ ಕಾಫಿ ನಾಡು, ಕಾಫಿ ಕಣಿವೆ ಅಂತಲೂ ಕರೀತಾರೆ. ಜಿಲ್ಲೆಯಿಂದ ಸರಬರಾಜಾಗುವ ಕಾಫಿ ರಾಜ್ಯ ಮಾತ್ರವಲ್ಲ, ಹೊರ ದೇಶದಲ್ಲಿ ಡಿಮ್ಯಾಂಡ್ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಗುಟುಕು ಕಾಫಿ ಹೀರಲಿಲ್ಲ ಅಂದ್ರೆ ಅಂದಿನ ದಿನಚರಿ ಆರಂಭವಾಗೋದೇ ಇಲ್ಲ. ಅದರಲ್ಲೂ ಕಾಫಿ ಪ್ರಿಯರಿಗೆ ಟೈಮ್ ಟು ಟೈಮ್ ಕಾಫಿ ಬೇಕೇ ಬೇಕು. ಹಾಗಾದ್ರೆ ಒಂದು ಕಪ್ ಕಾಫಿ ಹಿಂದಿರುವ ಸ್ಟೋರಿಯನ್ನ ನೋಡೋಣ ಬನ್ನಿ. ನನ್ನ ಕಣ್ಣ ಮುಂದೆ ಹೀಗೆ ಎಂದು ನೀ ಬೇಕು, ನಿನ್ನ ನಗುವಿನಿಂದೆ ಅರಳಿದೆ ನಸುಕು, ನಿನ್ನ ಹಾದಿ ಕಾದು ಮೂಡಿ ಬಂತು ಈ ಹಾಡು, ನೀನು ಬಂದ ಮೇಲೆ ಅರಳಿದೆ ಬದುಕು ಸಂಗಾತಿ. ಹಚ್ಚ ಹಸಿರಿನ ವನರಾಶಿ, ಈ ಚಂದ್ರದ್ರೋಣ ಪರ್ವತಗಳ ಸಾಲು, ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿರುವ ಚಿಕ್ಕಮಗಳೂರು ಜಿಲ್ಲೆ ಪ್ರಕೃತಿಯ ನೈಜ ಸೊಬಗಿನಿಂದ ಸದಾಕಾಲ ಪ್ರವಾಸಿಗರನ್ನ ತನ್ನತ್ತ ಸೆಳಿತಾ ಇದೆ. ಈ ಸಾಲಿಗೆ ಬಾಬಾ ಬುಡನ್ಗಿರಿಯೂ ಸೇರಿಕೊಳ್ಳುತ್ತೆ. ಅಂತಹ ನಿಸರ್ಗದ ಐಸಿರಿಯನ್ನ ಧಾರ್ಮಿಕ ಶ್ರದ್ಧಾಭಕ್ತಿ ಕೇಂದ್ರವಾಗಿರುವ ಬಾಬಾ ಬುಡನ್ಗಿರಿಯ ಪ್ರದೇಶದಲ್ಲಿ ಮೊದಲು ಕಾಫಿ ಬೆಳೆ ಕಂಡುಬಂತು. ಚಿಕ್ಕಮಗಳೂರು ಜಿಲ್ಲೆಯ ಕಾಫಿಗೆ ಸರಿಸುಮಾರು 350 ವರ್ಷಗಳ ಇತಿಹಾಸವಿದೆ. ಭಾರತ ದೇಶದಲ್ಲಿ ಕಾಫಿ ಬೆಳೆ ಕಂಡುಬಂದಿದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಮ್ಮ ದೇಶ ಮಾತ್ರ ಅಲ್ಲ, ಹೊರದೇಶದಲ್ಲೂ ಈ ಜಿಲ್ಲೆಯ ಕಾಫಿ ತುಂಬಾನೇ ಫೇಮಸ್. ಬಾಬಾ ಬುಡನ್ಗಿರಿಯಲ್ಲಿ ಬಿತ್ತನೆ ಮಾಡಿದ ಕಾಫಿ ಬೀಜಕ್ಕೆ ಹಲವರು ಪೋಷಣೆ ಮಾಡಿದ್ರು. ಈ ಎಲ್ಲಾ ಕಾರಣಗಳಿಂದ ಚಿಕ್ಕಮಗಳೂರು ಜಿಲ್ಲೆಯನ್ನ ಕಾಫಿ ಕಣಿವೆ, ಕಾಫಿ ನಾಡು ಅಂತ ಕರೆಯೋಕೆ ಆರಂಭಿಸಿದ್ರು. ಭಾರತದಲ್ಲೇ ಅತಿ ಹೆಚ್ಚು ಬೆಳೆಯುವಂಥ ಕಾಫಿ ಬೆಳೆಯುವಂಥ ರಾಜ್ಯ ಅಂತ ಹೇಳಿದರೆ ಅದು ಕರ್ನಾಟಕ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಯುವಂಥ ಜಿಲ್ಲೆ ಅಂತ ಹೇಳಿದರೆ ಅದು ಚಿಕ್ಕಮಗಳೂರು ಮತ್ತು ಕೂರ್ಗು. ಭಾರತದಲ್ಲಿ ಏನು ನಾವು ಒಟ್ಟು ಕಾಫಿ ಬೆಳಿತೀವಿ ಅದರದ್ದು ಅರ್ಧ ಭಾಗ ಚಿಕ್ಕಮಗಳೂರಿನಲ್ಲಿ ಕಾಫಿ ಬೆಳೀತಾ ಇದ್ದೀವಿ. 19ನೇ ಶತಮಾನದಲ್ಲಿ 72,400 ಹೆಕ್ಟೇರ್ನಿಂದ ಆರಂಭವಾದ ಕಾಫಿ ಬೆಳೆ ಇಂದು 88,645 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗ್ತಿದೆ. ಚಿಕ್ಕಮಗಳೂರಿಗೆ ಪ್ರವೇಶ ಮಾಡ್ತಿದ್ದಂತೆ ಎತ್ತ ನೋಡಿದ್ರೂ ಈ ಕಾಫಿ ಎಸ್ಟೇಟ್ಗಳು ಕಾಣಸಿಗುತ್ತವೆ. ಇವುಗಳ ಮಧ್ಯೆ ಹೀಗೆ ಕಾಣ್ತಾ ಇರೋ ಕೆಂಪು ಚೆರಿ ಹಣ್ಣುಗಳೇ ನಾವು ನೀವು ಹೀರುವ ಕಾಫಿಯ ನೈಜ ರೂಪ. ಇದು 1 ವರ್ಷದ ಬೆಳೆ. ಇದು ಕಾಫಿ 1 ವರ್ಷದ ಬೆಳೆ. ಅದು ಒಳ್ಳೆ ಮಳೆ ಆದರೆ ನಮಗೆ ಅನುಕೂಲ ಆಗುತ್ತೆ. ಮಳೆ ಇಲ್ಲದೆ ಇದ್ದರೆ ಅದು ಕಾಫಿ ಸರಿ ಹೂ ಆಗೋದಿಲ್ಲ, ತೊಂದರೆ ಆಗುತ್ತೆ. ಪ್ರಪಂಚದಲ್ಲಿ ಹೆಚ್ಚು ಕಾಫಿ ಬೆಳೆಯೋ ದೇಶವಾದ ಬ್ರೆಜಿಲ್ಗಿಂತ ಚಿಕ್ಕಮಗಳೂರಿನ ಕಾಫಿ ಉತ್ತಮ ಗುಣಮಟ್ಟದ್ದು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಲಿತಗೊಂಡಿದೆ. ಮುಂದೆ ಹೀಗೆ ಎಂದು ನೀ ಬೇಕು, ನಿನ್ನ ನಗುವಿನಿಂದೆ ಅರಳಿದೆ ನಸುಕು, ನಿನ್ನ ಹಾದಿ ಕಾದು ಮೂಡಿ ಬಂತು ಈ ಹಾಡು, ನೀನು ಬಂದ ಮೇಲೆ ಅರಳಿದೆ ಬದುಕು ಸಂಗಾತಿ. ನೀ ನನ್ನ
5 ಹಂತಗಳಿಂದ ಹೊರಬಂದ ನಂತರ ಅದು ಕಾಫಿ ಪುಡಿಯಾಗುತ್ತೆ. ಗುಣಮಟ್ಟದ ಕಾಫಿ ಬೆಳೆಯನ್ನ ಬೆಳೆಸಲು ಬೆಳೆಗಾರರ ಶ್ರಮ ಅಧಿಕವಾಗಿರುತ್ತೆ. ಹಾಗಾದ್ರೆ ಬನ್ನಿ, ಕಾಫಿ ಬೀಜ ಯಾವ್ಯಾವ ಹಂತಗಳಲ್ಲಿ ಪುಡಿಯಾಗಿ ಹೊರಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮಳೆಗಾಲ ಕಳೆಯುತ್ತಿದ್ದಂತೆ ಹೂವರಳಿ ಕಾಯಿಯಾಗೋದಕ್ಕೆ ಆರಂಭವಾಗುತ್ತೆ. ಜನವರಿ ಅಂತ್ಯಕ್ಕೆ ಕಾಫಿ ಕುಯ್ಲಿಗೆ ಸಜ್ಜಾಗುತ್ತೆ. ಹೀಗೆ ಕಾಫಿ ಅಂತಿಮ ಸ್ವರೂಪ ಪಡೆಯುತ್ತಿದ್ದಂತೆ ಮೊದಲು ಕಾಫಿ ತಯಾರಿಕೆಗೆ ಕಳಿಸುವಲ್ಲಿ ಕಾಫಿ ಕುಯ್ಲು ನಡೆಸುವವರ ಪಾತ್ರ ಬಹುಮುಖ್ಯ. ದಿನವೊಂದಕ್ಕೆ 100 ಚೀಲದವರೆಗೂ ಕಾಫಿ ಕುಯ್ಲು ನಡೆಸುವ ಈ ಕಾರ್ಮಿಕರನ್ನ ಗುತ್ತಿಗೆಯಲ್ಲಿ ಕೆಲವರನ್ನ ಆಯ್ಕೆ ಮಾಡಿಕೊಂಡ್ರೆ ಕೆಲವರು ಎಸ್ಟೇಟ್ನಲ್ಲೇ ಖಾಯಂ ಕಾರ್ಮಿಕರಾಗಿರ್ತಾರೆ. ಡಿಸೆಂಬರ್ ಜನವರಿ ತಿಂಗಳಿನಲ್ಲಿ ಕಾಫಿನ ಕಟಾವು ಮಾಡ್ತೀವಿ. ಕಾಫಿ ಕಟಾವು ಮಾಡಿ ಫಸ್ಟ್ ರೌಂಡು ಅಂತೇಳಿ ಫಸ್ಟಲ್ಲಿ ಹಣ್ಣು ಬಿಡಿಸ್ತೀವಿ. ನಾವು ಹಣ್ಣು ಬಿಡಿಸಿ ಅದನ್ನು ಪಲ್ಪರ್ ಮಾಡ್ತಾರೆ. ಮತ್ತು ನಮಗೆ ಈ ಕಾಫಿ ಕಟಾವು ಮಾಡೋ ಸಮಯದಲ್ಲಿ ಉತ್ತರ ಕರ್ನಾಟಕದಿಂದ ನಮಗೆ ಕಾರ್ಮಿಕರು ಬರ್ತಾರೆ. ಅವರಿಗೆ ಉಚಿತವಾದ ಇದು ಶೌಚಾಲಯ ಒಂದು ಮನೆಗಳು, ಆಮೇಲೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸ್ಕೂಲಿನ ವ್ಯವಸ್ಥೆ, ಆಮೇಲೆ ಅವರಿಗೆ ಹುಷಾರಿಲ್ಲ ಅಂದಾಗ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಂಥ ಕಾರ್ಯಕ್ರಮ ಇವೆಲ್ಲ ಮಾಡ್ತೀವಿ. ನಾವು ತುಂಬ ಅನ್ಯೋನ್ಯವಾಗಿ ಅವರನ್ನು ನಮ್ಮ ಕುಟುಂಬ ಸದಸ್ಯರ ಥರ ಕಾಡ್ತೀವಿ. ಹೀಗೆ ರಾಶಿಗಟ್ಟಲೆ ಗೋಣಿ ಚೀಲಗಳಿಂದ ಹೊರಹಾಕ್ತಿರೋದು ಎಸ್ಟೇಟ್ನಿಂದ ತರಲಾದ ಕಾಫಿ ಚೆರಿಗಳು. ಇವುಗಳನ್ನ ಮೊದಲು ಕಸದಿಂದ ಮುಕ್ತಗೊಳಿಸಲಾಗುತ್ತೆ. ನಂತರ ಇದೇ ಹಣ್ಣನ್ನ ಪಲ್ಪ್ ನಡೆಸೋ ಘಟಕಕ್ಕೆ ಹಾಕಲಾಗುತ್ತೆ. ನೀರಿನಿಂದ ಹಣ್ಣನ್ನ ಶುಚಿಗೊಳಿಸಿದ ಬಳಿಕ ಹಣ್ಣಿನ ಸಿಪ್ಪೆಯನ್ನ ತೆಗೆಯುವ ಪ್ರಕ್ರಿಯೆ ನಡೆಯುತ್ತೆ. ಹಣ್ಣು ಮತ್ತು ನೀರನ್ನ ಸಮವಾಗಿ ಹರಿಬಿಡುವ ಮೂಲಕ ಸಿಪ್ಪೆಯನ್ನ ಬೇರ್ಪಡಿಸಲಾಗುತ್ತೆ. ಸಿಪ್ಪೆ ಭತ್ತದ ಗದ್ದೆಗೆ ಗೊಬ್ಬರವಾದ್ರೆ ಇದರ ಕಲುಷಿತ ನೀರು ವಿಷಕಾರಿಯಾಗಿರೋ ಹಿನ್ನೆಲೆಯಲ್ಲಿ ಅವುಗಳನ್ನ ಮತ್ತೆ ಗಿಡಗಳಿಗೆ ಬಿಡಲಾಗುತ್ತೆ. ಸಾಧಾರಣವಾಗಿ ಈ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ನಾವು ಏನು ಗಿಡದಲ್ಲಿ ಬರ್ತಕ್ಕಂಥ ಕಾಫಿ ಹಣ್ಣನ್ನು ಕುಯ್ದುಬಿಟ್ಟು ಅದನ್ನು ಕಾಫಿ ತೋಟದಲ್ಲೇ ನಾವು ಈ ಪಲ್ಪಿಂಗ್ ಯೂನಿಟ್ ಅಂತ ಹೇಳ್ತೀವಿ, ಅಥವಾ ಕಾಫಿ ಪಲ್ಪರ್ ಅಂತ ಹೇಳ್ತೀವಿ. ಅಲ್ಲಿ ಹಣ್ಣನ್ನು ತಂದುಬಿಟ್ಟು ಹಣ್ಣಲ್ಲಿರ್ತಕ್ಕಂಥ ಕಾಯಿನ ಬೇರ್ಪಡಿಸ್ಬಿಟ್ಟು ಈ ಹಣ್ಣು ಮಾತ್ರ ಇದನ್ನು ನಾವು ಆ ಪಲ್ಪಿಂಗ್ ಯೂನಿಟಲ್ಲಿ ನಾವು ಪಲ್ಪ್ ಮಾಡ್ತೀವಿ. ಪಲ್ಪ್ ಮಾಡಿಬಿಟ್ಟು ಆ ಕಾಫಿನ ಮತ್ತೆ ವಾಶ್ ಮಾಡಿಬಿಟ್ಟು ಅದನ್ನು ಈ ತೋಟದ ಒಳಗಡೆ ನಮ್ಮಲ್ಲಿ ಡ್ರೈಯಿಂಗ್ ಯಾರ್ಡ್ ಇರುತ್ತೆ. ಈ ಡ್ರೈಯಿಂಗ್ ಯಾರ್ಡಿಗೆ ನಾವು ಅದನ್ನು ಒಣಗಲಿಕ್ಕೆ ಹಾಕ್ತೀವಿ. 1 ವಾರದವರೆಗೆ ಒಣಗಿಸಲಾಗುತ್ತೆ. ಬಳಿಕ ಸಂಪೂರ್ಣವಾಗಿ ಒಣಗಿದೆಯಾ ಅನ್ನೋದನ್ನ ಪರಿಶೀಲನೆ ನಡೆಸಿ ಪ್ರತ್ಯೇಕವಾಗಿ ಗೋಣಿ ಚೀಲದಲ್ಲಿ ಸಂಗ್ರಹಿಸಲಾಗುತ್ತೆ. ಸಾಮಾನ್ಯವಾಗಿ ಚಿಕ್ಕಮಗಳೂರು, ಮೂಡಿಗೆರೆಯ ಕಾಫಿ ಪುಡಿ ಅಂಗಡಿಗಳಲ್ಲಿ ಕಾಫಿ ರೋಸ್ಟಿಂಗ್ ಮಾಡಲಾಗುತ್ತೆ. ರೋಸ್ಟ್ ಮಾಡಿದ ಕಾಫಿ ಸುವಾಸನೆ ಮತ್ತು ಉತ್ತಮ ರುಚಿಯನ್ನ ಕೊಡುತ್ತೆ. ರೋಸ್ಟ್ ಮಾಡದೆಯೂ ಕಾಫಿ ಪುಡಿಯನ್ನ ತಯಾರಿಸಬಹುದು. ಇದನ್ನ ಸಾಮಾನ್ಯವಾಗಿ ಮನೆಗಳಲ್ಲಿ ಬಳಸಿದ್ರೆ ರೋಸ್ಟ್ ಮಾಡಿದ್ದು ಮಾರುಕಟ್ಟೆಗೆ ರವಾನೆಯಾಗುತ್ತೆ. ಏರ್ ಟೈಟ್ ಪ್ಯಾಕಿಂಗ್ ಮಾಡಿದ ನಂತರ ಮಾರಾಟಕ್ಕೆ ಸಿದ್ಧಗೊಳ್ಳುತ್ತೆ. ರೋಸ್ಟಿಂಗ್ ಮಾಡ್ತೀವಿ ಅಂದರೆ ಕಾಫಿಯನ್ನು ಬ್ರೌನ್ ಮಾಡೋದು ಅಂದರೆ ಅದೇ ಒಂದು ಕಲೆ. ಅದು ಇಟ್ಸ್ ಅನ್ ಆರ್ಟ್ ಆ್ಯಂಡ್ ಸೈನ್ಸ್ ಬೋತ್. ಅದರಲ್ಲಿ ಕಾಫಿಯಲ್ಲಿ ಇರುವಂಥ ಒಂದು ಎಣ್ಣೆಯ ಅಂಶಗಳೇನಿದೆ ಅದು ಮೋರ್ ದೆನ್ 1000 ಕೆಮಿಕಲ್ ಕಾಂಪೌಂಡ್ಸ್ ಇರುತ್ತೆ. ಆ ಕೆಮಿಕಲ್ ಕಾಂಪೌಂಡ್ಸ್ನ ಸೆನ್ಸಿಟಿವ್ ಆಗಿ ಅದನ್ನು ಪ್ರೋಸೆಸ್ ಮಾಡಬೇಕು. ಪ್ರೋಸೆಸ್ ಮಾಡಿದ ಮೇಲೆ ಆ ಕಾಫಿ ಆಯಿಲ್ಸ್ನ ಸರ್ಫೇಸಿಗೆ ಬರುತ್ತೆ. ಕಾಫಿ ಆಯಿಲ್ಸು ಕಾಫಿ ಬೀಜದ ಸರ್ಫೇಸಿಗೆ ಬರುತ್ತೆ. ಅದನ್ನು ಗ್ರೈಂಡ್ ಮಾಡ್ತೀವಿ. ಇನ್ನು ಕಾಫಿ ಪುಡಿ ರುಚಿಗೆ ಮತ್ತು ಸ್ಟ್ರಾಂಗ್ ಕಾಫಿ ತಯಾರಿಸಬೇಕಂದ್ರೆ
ಅದಕ್ಕೆ ಚಿಕೋರಿ ಅತ್ಯಗತ್ಯ. ಈ ಚಿಕೋರಿಯನ್ನ ಕೆಜಿ ಕಾಫಿ ಪುಡಿಗೆ 20:80 ಅನುಪಾತದಲ್ಲಿ ಮಿಶ್ರಣ ಮಾಡಲಾಗುತ್ತೆ. ಹೀಗೆ ಮಿಶ್ರಣಗೊಂಡ ಕಾಫಿ ಪುಡಿಯನ್ನ ವಿವಿಧ ಮಾದರಿಯಲ್ಲಿ ಪ್ಯಾಕಿಂಗ್ ಮಾಡಲಾಗುತ್ತೆ. ಇದು ISI ಮುದ್ರಿತ ಪ್ಯಾಕಿಂಗ್ ಆಗಿರುತ್ತೆ. 100 ರಿಂದ 500 ಗ್ರಾಂವರೆಗೆ ಬಗೆ ಬಗೆಯಾಗಿ ಪ್ಯಾಕಿಂಗ್ ಮಾಡಲಾಗುತ್ತೆ. ಇಷ್ಟೆಲ್ಲ ನೋಡಿದ ಮೇಲೆ ನಿಮ್ಮ ಮನೆ ಸೇರುವ ಕಾಫಿ ಪುಡಿಯ ಇತಿಹಾಸ ನಿಮಗೂ ಅರ್ಥವಾಗಿರಬೇಕಲ್ವಾ? ಚಿಕ್ಕಮಗಳೂರಿನಿಂದ ಕ್ಯಾಮರಾಮನ್ ಶಶಿ ಜೊತೆ ಆಲ್ದೂರ್ ಕಿರಣ್, ಸುವರ್ಣ ನ್ಯೂಸ್. ಈ ರೀತಿ ರೆಡಿಯಾದ ಕಾಫಿ ಪುಡಿಯಿಂದ ತಯಾರಿಸಿದ ಕಾಫಿ ಕುಡಿದ ಮೇಲೆನೆ ನಿಮಗೆ ಅದರ ಟೇಸ್ಟ್ ಗೊತ್ತಾಗೋದು. ಇದುವೇ ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.